ಕಡಲೆಬೇಳೆಯಿಂದ ಮಾಡಿದ ಹುಣ್ಣಗದ ಕರಿಗಡುಬು ರೆಡಿಯಾಗಿದೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಂಗಳವಾರ. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬೇರೆ ಬಂದಿದೆ. ಇಡೀ ರಾತ್ರಿ ಎಲ್ಲ ಮಳೆ ಬಂದಿದೆ. ವಾತಾವರಣ ಕೂಡ ತುಂಬ ತಂಪಾಗಿದೆ ನೋಡಲಿಕ್ಕೆ. ಹಾಗಾದರೆ ಇವತ್ತಿನ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಮಳೆ ಬಂದಿರೋದ್ರಿಂದ ಭೂಮಿ ಎಲ್ಲ ತಂಪಾಗಿದೆ. ನೋಡ್ತಾ ಇದ್ದೀರಲ್ಲ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಊಟಕ್ಕೆ ಕರಿಗಡುಬನ್ನು ಮಾಡ್ತಾ ಇದ್ದೇವೆ. ಕಡಲೆಬೇಳೆಯನ್ನು ಹಾಕಿ ಕರಿಗಡುಬನ್ನು ಮಾಡ್ತಾ ಇದ್ದೇವೆ ಮಧ್ಯಾಹ್ನದ ಊಟಕ್ಕೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಹಾಗೆ ಬೆಳಗಿನ ತಿಂಡಿ ಇವತ್ತು ಮೊಸರು ಅವಲಕ್ಕಿಯನ್ನು ಮಾಡ್ತಾಯಿದ್ದೀವಿ. ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಹಸನ ಮಾಡಿ ಕುಕ್ಕರ್ಗೆ ತೊಳೆದು ಕುಕ್ಕರ್ಗೆ ಹಾಕಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಹೋಗ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಇದೆ ನಮ್ಮದು ಕರಿಗಡುಬಿನ ಊಟ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಡಲೆಬೇಳೆಯನ್ನು ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಇಷ್ಟು ನೀರನ್ನು ಹಾಕಿ ಇದನ್ನು 3 ಸೀಟಿ ಬರುವವರೆಗೂ ನಾವು ಈ ಬೇಳೆನ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ ಕುದ್ದಿದೆ. ಇವಾಗ ಅದಕ್ಕೆ ಬೆಲ್ಲವನ್ನು ಹಾಕಿದ್ದೀನಿ. ಈಗ ಬೆಲ್ಲ ಪೂರ್ತಿ ಕರಗೋವರೆಗೂ ನಾನು ಒಲೆ ಮೇಲೆ ಇಟ್ಟಿದ್ದೇನೆ. ಈ ಬೆಲ್ಲದ ಜೊತೆಗೆ 1-2 ಏಲಕ್ಕಿಕಾಯಿ ಮತ್ತು ಶುಂಠಿ ಪುಡಿಯನ್ನು ಇದಕ್ಕೆ ಸೇರಿಸಿ ನಾವು ಈ ಬೇಳೆಯನ್ನು ಮಿಕ್ಸಿ ಹಾಕ್ಕೊಂಡು ಇಟ್ಕೋಬೇಕು. ಆನಂತರ ಒಂದಿಷ್ಟು ಮೈದಾ ಹಿಟ್ಟನ್ನು ನಾದಿ ಇಟ್ಕೋಬೇಕು. ನಾವು ಅರ್ಧ kg ಬೇಳೆಯನ್ನು ಹಾಕಿದ ಅಂತ ಹೇಳಿದ್ರೆ 1/4 kg ಆಗುವಷ್ಟು ಮೈದಾ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡು ಸ್ವಲ್ಪ ನೆಂದಾದ್ಮೇಲೆ ನಾವು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಹರ್ಕೋಬೇಕು. ಅದನ್ನು ಸಣ್ಣ ಉಳ್ಳೆಗಳನ್ನು ಹರ್ಕೊಂಡ ನಂತರ ಲಟ್ಟಣಿಗೆಯಿಂದ ಆ ಉಳ್ಳೆಗಳನ್ನು ಲಟ್ಟಿಸಬೇಕು. ಅಂದರೆ ಹಾಳೆಗಳು ರೆಡಿ ಆಗ್ತವೆ. ಆ ಹಾಳೆಯಲ್ಲಿ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹೂಣ್ಗವನ್ನು, ಆ ಹೂಣ್ಗವನ್ನು ತುಂಬ್ತಾ ಹೋಗಬೇಕು. ನೋಡಿ, ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಅಂಟಿ ಹಾಳೆಯನ್ನು ಹಾಕ್ತಾ ಇದ್ದಾರೆ ಮೈದಾ ಹಿಟ್ಟಿನ. ಅದಕ್ಕೆ ನಾನು ಹೂಣ್ಗವನ್ನು ಇಟ್ಟು ತುಂಬ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ನಾವು ಕರಿಗಡುಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ ಎಲ್ಲ ಕರಿಗಡುಬನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೂರ್ತಿ ತುಂಬಿದ ನಂತರ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ನೋಡಿ, ಇವಾಗ ಕರಿಗಡುಬು ರೆಡಿಯಾಗಿವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಣ್ಣೆಯನ್ನು ಹಾಕಿ ಕರಿಗಡುಬನ್ನು ಕರಿತಾ ಇದ್ದೀನಿ. ಇಲ್ಲಿ ಕರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹುಣ್ಣದ ಕರಿಗಡುಬು ರೆಡಿಯಾಗಿದೆ. ಇಲ್ಲಿ ಸ್ವಲ್ಪ ಸಂಡಿಗೆಯನ್ನು ಕರಿತಾ ಇದ್ದೀನಿ. ಇವು ಮನೆಯಲ್ಲಿ ನಾವೇ ತಯಾರು ಮಾಡಿದಂಥ ಸಂಡಿಗೆ. ಕಡಲೆಬೇಳೆಯಿಂದ ಮಾಡಿದ ಹುಣ್ಣಗದ ಕರಿಗಡುಬು ರೆಡಿಯಾಗಿದೆ. ಇಲ್ಲಿ ಸಂಡಿಗೆ ಮತ್ತು ಮೆಣಸಿನಕಾಯಿ ಅಂದರೆ ಬಳಕದ ಕಾಯನ್ನು ಕರೆದು ಇಟ್ಕೊಂಡಿದ್ದೇನೆ.
ಇವತ್ತು ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ಲಾಗಿ ಹೂಣ್ಗದ ಕರಿಗಡಬನ್ನು ರೆಡಿ ಮಾಡಿದ್ದೇವೆ. ನೋಡಿ ಫ್ರೆಂಡ್ಸ್, ಹೂಣ್ಗದ ಕರಿಗಡಬನ್ನು ಮಾಡಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ಲಾಗಿ ಮಾಡಿಕೊಂಡಿದ್ದೀವಿ. ಇಲ್ಲಿ ನಾನು ನಮ್ಮ ಅಂಟಿ ಊಟ ಮಾಡ್ತಿದ್ದೇವೆ. ಏನಪ್ಪ ಇವರು ಇಬ್ಬರೇ ಕುತ್ಕೊಂಡು ಊಟ ಮಾಡ್ತಿದ್ರಲ್ಲ ಅನ್ಬೇಡಿ ದಯವಿಟ್ಟು. ಗಂಡ್ಮಕ್ಳು ಊಟ ಮಾಡ್ಕೊಂಡು ಹೊರಗೆ ಹೋದ್ರು. ಇವಾಗ ನಮ್ಮ ಯಜಮಾನ್ರು, ನಮ್ಮ ಕಾಕ ಹಾಗೂ ಭರತ್ ಕೂಡ ಊಟ ಮಾಡ್ಕೊಂಡು ಹೊರಗೆ ಹೋದರು. ಈಗ ನಾವಿಬ್ಬರೇ ಉಳಿದಿದ್ವಿ ಊಟ ಮಾಡೋರು. ಇಲ್ಲಿ ಹೋಳಿಗೆ ಸಾರು, ಮೊಸರು, ಹಾಲು, ಸಂಡಿಗೆ, ಮೆಣಸಿನ್ಕಾಯಿ, ಅನ್ನ, ಕರಿಗಡುಬು ಹಾಗೂ ಬದನೆಕಾಯಿ ಪಲ್ಯನ ಇಟ್ಕೊಂಡು ನಾವು ಕೂಡ ಊಟ ಮಾಡ್ತಾ ಇದ್ದೇವೆ. ನೋಡಿ, ದಯವಿಟ್ಟು ನಾನು ಮಾಡೋ ಈ ಕನ್ನಡ ವ್ಲಾಗ್ಸ್ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹವನ್ನು ನನಗೆ ಕೊಡ್ರಿ. ದಯವಿಟ್ಟು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತೀನಿ. ದಯವಿಟ್ಟು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.